बेळगाव येथील सह्याद्री नगरमधील आश्रय वसाहतीला बस सेवेपासून वंचित ठेवण्यात आलं होतं। त्यामुळे तेथील विद्यार्थ्यांना दररोज शाळेत जाण्यासाठी किलोमीटरच्या अंतरावर चालत जाऊन बस पकडावी लागत होती। महिला व बालकल्याण खात्याच्या मंत्री लक्ष्मी हेब्बाळकर यांच्या प्रयत्नांमुळे मंगळवारी आश्रय वसाहतीतूनच बस सेवा सुरू झाली आणि विद्यार्थी आनंदाने शाळेकडे रवाना झाले। बस आश्रय वसाहतीतील केईबी परिसरात पोहोचताच स्थानिक रहिवाशांनी बसची पूजा करून गोडधोड वाटून आनंद साजरा केला। यावेळी बोलताना महापालिकेचे नामनिर्देशित सदस्य मुस्ताक मुल्ला म्हणाले की आश्रय वसाहतीतील मुले बससाठी खूप त्रास सहन करत होती। आम्ही ही बाब मंत्री लक्ष्मी हेब्बाळकर यांच्यापर्यंत पोहोचवली आणि त्यांनी लगेचच शालेय विद्यार्थ्यांसाठी बसची सुविधा उपलब्ध करून दिली। आश्रय वसाहतीतील रहिवासी अय्यूब देसाई म्हणाले की आमच्या वसाहतीतील शालेय विद्यार्थीच नव्हे तर सर्वच रहिवाशांना ही समस्या भेडसावत होती। आम्ही ही बाब पालिका सदस्य मुस्ताक यांच्यापर्यंत पोहोचवली आणि त्यांनी तात्काळ बस सेवेची व्यवस्था करून दिली। ಎಲ್ಲ ನಮ್ಮ ಗುರು ಹಿರಿಯರಾದಂತ ನಮ್ಮ ಆಶ್ರಯ ಪ್ಲಾಟ್ ಸಹ್ಯಾದ್ರಿ ನಗರ ವಿದ್ಯಾನಗರ ಮತ್ತು ಈ ಕುಮಾರಸ್ವಾಮಿ ಲೇಔಟ್ ಪರವಾಗಿ ನಾವು ತುಂಬಾ ಧನ್ಯವಾದನೆ ಹೇಳ್ತೀವಿ। ಯಾಕಂದ್ರೆ ನಮಗೆ ತುಂಬಾ ದಿನದಿಂದ ಬಸ್ಸಿನ ಒಂದು ತೊಂದರೆ ಇತ್ತು। ಆ ತೊಂದರೆಯನ್ನ ನಾವು ಇವತ್ತು ನಗರ ಸೇವಕ ಅಂತ ನಮ್ಮ ಮುಸ್ತಾಕ್ ಮುಲ್ಲಾ ಅವರಿಗೆ ಗಮನಕ್ಕೆ ತಂದಾಗ ಅವರು ನಮ್ಮ ಶ್ರೀಮತಿ ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಹೋಗಿ ಹೇಳಿ ತಕ್ಷಣವಾಗಿ ನಮ್ಮನ್ನ ಬಸ್ ಅನ್ನು ಒಂದು ವ್ಯವಸ್ಥೆ ಮಾಡಿ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ। ಅವರಿಗೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ। ಮತ್ತೆ ಈ ನಮ್ಮ ಪರವಾಗಿ ಒಂದು ನಾಲ್ಕು ಮಾತು ಮಾತಾಡಿದ ನಮ್ಮ ಚೆನ್ನಪ್ಪ ಒಡ್ರ ಅವರಿಗೂ ಸಹಿತ ನಾವು ತುಂಬ ಹೃದಯದ ನಮ್ಮ ಧನ್ಯವಾದ ಹೇಳ್ತೀವಿ। ಮತ್ತು KSRTC ಅಧಿಕಾರಿಗಳು ಮತ್ತು ಡ್ರೈವರ್ ಕಂಡಕ್ಟರ್ಗಳಿಗೆ ಸಹಿತ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ। ನನ್ನ ಹೆಸರು ಅಯ್ಯೂಬ್ ದೇಸಾಯಿ ಅಂತ, ನಾನು KSRTC ಡಿಪೋ 3 ನಂಬರ್ದಲ್ಲಿ ಇದ್ದೀನಿ। ಅದಕ್ಕೆ ನಾವು ಅವ್ರಿಗೂ ಸಹಿತ ನಮ್ಮ ಡಿಪಾರ್ಟ್ಮೆಂಟ್ಗೂ ಸಹಿತ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಬಯಸ್ತೀನಿ। ನಮ್ಮ ಏರಿಯಾದಾಗ ಬಸ್ದ ಸಮಸ್ಯೆ ಇತ್ತು ಭಾಳ। ಹುಡುಗರು ಚೆನ್ನಮ್ಮೆಯಿಂದ ಬೋಗಾರ್ಬೇಸ್ ನಡ್ಕೋತ ಹೋಗ್ತಿರು, ಬರೋಬ್ಬರ 2 ಕಿಲೋಮೀಟರ್ ನಡ್ಕೋತ ಹೋಗ್ತಿರು। ಅದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ಗೆ ಹೇಳಿ ಅಕ್ಕರಿಗೆ ಹೇಳಿ ಅದ ಅಂಕುರ್ ಮಾಡಿ ಕೊಟ್ಟಿನ ಹೇಳಿ ಮೇಡಮ್ ಮಾಡಿಕೊಟ್ರು, ನಮ್ಗೆ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಟ್ರು। ಹುಡುಗರಿಗೆಲ್ಲ ಸಮಸ್ಯೆ ಭಾಳ ಆಗಿತ್ತು, ನಡ್ಕೋತ ಹೋಗ್ತಿರು, ಭಾಳ ಇದಾಗತ್ತಿತ್ತು, ತ್ರಾಸ ಆಗತ್ತಿತ್ತು ಭಾಳ ದಿವಸದಿಂದ। ಅದ ಮೇಡಮ್ ಹೇಳಿ ಒಂದು ಬಸ್ ಮಾಡಿ ಕೊಟ್ಟಿನ। ಓಕೆ, ನಮಸ್ಕಾರ। विनोद कोलकार, KMM मराठी, बेळगाव।